बसवन बागेवाड़ी में स्टंप बॉल 6.4 का आयोजन। बीजापुर जिला बसवन बागेवाड़ी शहर के नूतन हाई स्कूल ग्राउंड में ताज क्रिकेट क्लब बसवन बागेवाड़ी की ओर से 23 और 24 नवंबर को बागेवाड़ी शहर में पहली बार स्टंप बॉल 6.4 का आयोजन किया गया, जिसमें अटिका गोल्ड कंपनी के ओनर बमनड़ी बाबू द्वारा पहला इनाम 50,000 रुपये रखा गया है और साथ ही जेडीएस पार्टी के राज्य जनरल सेक्रेटरी दादा पीर शेख, जो हमेशा खेल और खिलाड़ियों को प्रोत्साहित करते रहते हैं, जिन्होंने पिछले कई बार खिलाड़ियों को नकद बहुमान, स्पोर्ट्स किट, मेडल्स, ट्रॉफी देकर उनका मनोबल बढ़ाया है। इनके द्वारा इस कार्यक्रम की प्रमुख चीज़ें पेंडाल, साउंड सिस्टम जैसे और भी कई चीज़ों के लिए 25,000 रुपये देकर खिलाड़ियों और आयोजकों का मनोबल बढ़ाया है। और कर्नाटका सहकार मंडली बेंगलुरु के डायरेक्टर ईरण्णा पटेल शेट्टी ने दूसरा इनाम 25,000 रुपये दिया है। इस टूर्नामेंट में कई टीमों ने भाग लिया है। इस अवसर पर बात करते हुए जेडीएस पार्टी के राज्य जनरल सेक्रेटरी दादा पीर शेख ने अपनी प्रतिक्रिया व्यक्त की। ಪ್ರಾರಂಭ ಆದ ಇದು ಕ್ರಿಕೆಟ್ ಪಂದ್ಯಾವಳಿಗೆ ಎಲ್ಲರಿಗೂ ಸ್ವಾಗತ ಮಾಡ್ತೀನಿ. ಫಸ್ಟ್ ನಮ್ಮ ಈರಣ್ಣ ಪಟ್ಟಣ ಶೆಟ್ಟಿ ಅವರ ಹೆಸರು ಹೇಳೋದ ಅವಶ್ಯಕತೆ ಇಲ್ಲ. ಎಲ್ಲ ಬಸವನ ಬಾಗೇವಾಡಿ ಆಗ್ಲಿ, ಡಿಸ್ಟಿಕ್ ಆಗ್ಲಿ, ಸ್ಟೇಟ್ ಆಗ್ಲಿ ಅವ್ರಿಗೆ ಎಲ್ಲರೂ ಪರಿಚಯಿಸಿದ್ದಾರೆ. ಆಮೇಲೆ ನಮ್ಮ ಅಶೋಕ್ ಹಾರೋಳ ಅವರು, ಆಮೇಲೆ ನಮ್ಮ ಗುಡ್ಡೆ ಸಾಬ್ ಚಳ್ಳಿಗಿಳದವರು, ಆಮೇಲೆ ರಿಯಾಜ್ ಅಣ್ಣ ಕೆರೂರ್ ಅವರು, ಆಮೇಲೆ ನಮ್ಮ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆದ ಭರ್ತು ಸೇಠ್ ಅಗರ್ವಾಲ್ ಅವರಿಗೂ ಎಲ್ಲರಿಗೂ ಸ್ವಾಗತ ಮತ್ತು ಅವ್ರಿಗೆಲ್ಲರಿಗೂ ಮಾತು ಹೇಳಿ ಈಗ ಒಂದು ಎರಡು ಮಾತು ಮಾತಾಡ್ಬೇಕಂತ ಹೇಳ್ತೀನಿ. ಫಸ್ಟ್ ಆಗಿ ನಮ್ಮ ರಿಹಾನ್ಗೆ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಫಸ್ಟ್ ಟೈಮ್ ಮಾಡಿದ್ದು ಇಷ್ಟು ಪ್ರೋತ್ಸಾಹದಿಂದ ಮಾಡಿದ್ದಾರೆ. ಅವ್ರು ನೋಡಕ್ ನಮಗೂ ಬಹಳ ಸಂತೋಷ ಆಗಿದೆ. ಯಾಕಂದ್ರೆ ಫಸ್ಟ್ ಟೈಮ್ ತಾಜ್ ಕ್ರಿಕೆಟ್ ಕ್ಲಬ್ ಅವರು ಇಷ್ಟೆಲ್ಲ ರಿಸ್ಕ್ ತಗೊಂಡು ಮಾಡಿದ್ದಾರೆ. ಆದ್ರೂ ಇಷ್ಟು ಜನ ಎಲ್ಲ ಸೇರಿ ಇಷ್ಟೆಲ್ಲ ಪ್ರೋತ್ಸಾಹ ಮಾಡಿದ್ದಾರೆ. ರಿಯಾನ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ, ಆಮೇಲೆ ಇವೆಲ್ಲ ಯುವಕರು, ನಾವು ಸ್ಪೋರ್ಟ್ಸ್ ಮ್ಯಾನ್ ಒಂದ್ ಟೈಮ್ ನಲ್ಲಿ ರಿಯಾಜ್ ಅಣ್ಣಂದು ಹಿಂದ ಬ್ಯಾಟ್ ಹಿಡ್ಕೊಂಡು ನಾವು ಓಡಾಡ್ತಿದ್ದೀವಿ. ಅವರು ಒಂದು ನಮ್ಗೆ ಬ್ಯಾಟ್ ಗಿಫ್ಟ್ ಕೊಟ್ಟಿದ್ರು ಬಹಳ 10-15 ವರ್ಷದಿಂದ. ಫಿಲಿಪ್ಸ್ ಬ್ಯಾಟ್ ಅಂತ ಗೊತ್ತಿದ್ದ ಇಲ್ಲ, ನೆನಪೈತಿ ಇಲ್ಲ ಗೊತ್ತಿಲ್ಲ ಅಣ್ಣಗೆ. ಹೌದು, ಅವಾಗ ನಾವು ಹಳ್ಳಿ ಹೋಗ್ಬೇಕಂದ್ರೆ ಬ್ಯಾಟ್ನು ಇರ್ತಿದ್ದಿಲ್ಲ, ಬಾಲ್ನೂ ಇರ್ತಿದ್ದಿಲ್ಲ. ಈಗೆಲ್ಲ ಪ್ರೈಸ್ ಕೊಡೋದು ಲೆವೆಲ್ ದೇವರು ಕೊಟ್ಟಿದ್ದಾರೆ. ಎಲ್ಲರಿಗೂ ಆ ವಿಶೇಷ ಸಿಗಲ್ಲ. ಬಸವನ ಬಾಗೇವಾಡಿಯಲ್ಲಿ ಬಸವಣ್ಣವರ ಆಶೀರ್ವಾದ ನಂತರ ನಾವು ಅಲ್ಲಿ ಬೆಂಗಳೂರು ಹೋಗಿ ಇಷ್ಟೆಲ್ಲ ಬೆಳವಣಿಗೆ ಆಗಿದ್ದೇವೆ. ನಾವು ಇಲ್ಲಿ ಬಸವನ ಬಾಗೇವಾಡಿಲಿಂದ ಬಸವಣ್ಣವರ ಆಶೀರ್ವಾದದಿಂದ ಆಗಿದೆ ಅಂತ ನಾವು ಎಣಿಸ್ತೇವೆ. ಇವರು ಎಲ್ಲರೂ ತಾಜ್ ಕ್ರಿಕೆಟ್ ಕ್ಲಬ್ದವರು ಎಲ್ಲರೂ ಇಷ್ಟೆಲ್ಲ ಮಾಡಿ, ಅದೇ ಜನ ಆಗ್ತಾರಿಲ್ಲ. ಫಸ್ಟ್ ನೋಡಿದ್ರೆ ಬಂದ್ ಇಲ್ಲಿ ಏನಂದ್ರೆ ಏನಪ್ಪಾ ಇದು ಪ್ರೋಗ್ರಾಮ್, ಇಷ್ಟೆಲ್ಲ ಏನೂ ಆಗಂಗಿಲ್ಲ ಅಂತ ಅನಿಸ್ತಿತ್ತು. ರಿಹಾನ್ ತಾಜ್ ಕ್ರಿಕೆಟ್ ಕ್ಲಬ್ ಅವ್ರಿಗೆ ಧನ್ಯವಾದ ಹೇಳ್ತಾ, ಮತ್ತೆ ಈರಣ್ಣವ್ರು ಹೇಳಿ ಮತ್ತೆ ಮೊದಲೇ ಟೈಮ್ ಆಗಿದೆ, ಗುರುಗಳು ಮಾತಾಡ್ಬೇಕು. ಅವ್ರೆಲ್ಲ ಹೇಳಿ ನಾಲ್ಕು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ, ಬಸವನ ಬಾಗೇವಾಡಿ. ತುಂಬಾ ಧನ್ಯವಾದಗಳು ದಾದಾ ಪೀರ್ ಶೇಖ್ ಅವರಿಗೆ. ಅದೇ ರೀತಿಯಾಗಿ ಇಲ್ಲಿ ಇವತ್ತೊಂದು ದಿವಸ ತಾಜ್ ಕ್ರಿಕೆಟ್ ವತಿಯಿಂದ ಪ್ರಥಮ ಬಾರಿ
ಇದು ಕ್ರಿಕೆಟ್ ಆಯೋಜನ ಮಾಡಿದ್ದು ಒಳ್ಳೆ ಸಕ್ಸಸ್ಫುಲ್ ಆಗಿದೆ. ನಮ್ಮ ರಿಹಾನ್ ಬಾಗ್ವಾನ್ ಆಗಲಿ ಇವರೆಲ್ಲರೂ ಕೂಡಿ ಎಲ್ಲರೂ ಕೂಡಿ ಪ್ರಯತ್ನ ಪಟ್ಟಿದ್ದು ಒಳ್ಳೆ ರೀತಿ ಅದರ ಉಪಯೋಗ ಆಗಿದೆ ಕ್ರಿಕೆಟ್ ಕೆಲದ್ದು. ತಾಜ್ ಕ್ರಿಕೆಟ್ ಅವರಿಗೆ ಧನ್ಯವಾದ ಹೇಳ್ತಾ ಆ ಪ್ರೋಗ್ರಾಮ್ನಲ್ಲಿ ಭಾಗವಹಿಸಿದ್ದು ಹಿರಣ್ಣ ಪಟ್ಟಣ ಶೆಟ್ಟಿ, ಶ್ರೀ ಸಿದ್ಧಲಿಂಗ ಸ್ವಾಮಿ ಬೃಹತ್ ಅವರು, ಆನಂತರ ಹಾರವಾಳ ಈಸೂರು ಅಶೋಕ್ ಹಾರವಾಳ ಅವರು, ಆಮೇಲೆ ಚಳ್ಳಿಗಿಡ್ದ ಒಡ್ಡೆ ಸಾಬ್ ರಿಯಾಜ್ ಕರೂರ್, ಆಮೇಲೆ ಇವರು ದಶ್ಕೀರ್ ವಜ್ಜಲ್ ಅವರು ಇಂಥದ್ದೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇವೆಲ್ಲ ಸಕ್ಸಸ್ ಆಗುತ್ತೆ. ಇದರಲ್ಲಿ ಪಾಲ್ಗೊಂಡು 25ರಿಂದ 24 ಟೀಮ್ ಇದೆ. ಇಲ್ಲಿ ಆಯೋಜನೆ ಫಸ್ಟ್ ಬಹುಮಾನ ಅವರು ಬೊಮ್ಮನಹಳ್ಳಿ ಬಾಬು ಅವರು ಕೊಟ್ಟಿದ್ದಾರೆ. ಅವರು ಕೆಲವು ಕಾರಣದಿಂದ ಬರೋಕ್ಕಾಗಲಿಲ್ಲ, ನಾವೆಲ್ಲ ಚಾಲನೆ ಕೊಟ್ಟಿದ್ದೀವಿ. ಸೆಕೆಂಡ್ ಪ್ರೈಸ್ ಹಿರಣ್ಣ ಪಟ್ಟಣ ಶೆಟ್ಟಿ ಅವರು ಕೊಟ್ಟಿದ್ದಾರೆ. ನಾವು ಪಂಡಲ್ ಅವರು ಇದು ಎಲ್ಲ ಸಣ್ಣ ಪುಟ್ಟಗೆ ಹೆಲ್ಪ್ ಮಾಡಿದ್ದೇನೆ. ಇವೆಲ್ಲ ಪ್ರೋಗ್ರಾಮ್ ಟೂರ್ನಮೆಂಟ್ ಸಕ್ಸಸ್ಫುಲ್ ಆಗುತ್ತೆ ಅಂತ ನನ್ನ ಆಸೆ ಇದೆ. ಇದಕ್ಕಿಂತ ಒಳ್ಳೆ ರೀತಿ ಸಕ್ಸಸ್ ಮಾಡ್ತಾರೆ. ನಾನು ದಾದಾಪೀರ್ ಶೇಖ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಾತ್ಯತೀತ ಜನತಾದಳ.